My precious children of God, I welcome all of you to this program and I greet you, each one of you, in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise is given to us from Proverbs 28 verse 20. ಈ ದಿನದ ವಾಗ್ದಾನ ವಚನವನ್ನು ಜ್ಞಾನೋಕ್ತಿಗಳು 28:20ನೇ ವಚನದಿಂದ ಕೊಡಲಾಗಿದೆ. It says, a faithful man will abound with blessings. ಇಲ್ಲಿ ಬರೆಯಲ್ಪಟ್ಟಿದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂದು. A faithful man. ನಂಬಿಗಸ್ತನಾದ ವ್ಯಕ್ತಿ. My friends, check up your life. ಸ್ನೇಹಿತರೆ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ. Are you faithful to God in following Him? ದೇವರನ್ನು ಹಿಂಬಾಲಿಸುವುದರಲ್ಲಿ ನೀವು ನಂಬಿಗಸ್ತರಾಗಿದ್ದೀರೋ? Are you faithful in loving the Lord? ದೇವರನ್ನು ಪ್ರೀತಿಸುವುದರಲ್ಲಿ ನಂಬಿಗಸ್ತರಾಗಿದ್ದೀರೋ? Are you faithful in doing all good things before the Lord? ದೇವರ ಮುಂದೆ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ಮಾಡುವುದರಲ್ಲಿ ನಂಬಿಗಸ್ತರಾಗಿದ್ದೀರೋ? If you are faithful, the Lord will bless you abundantly. ನೀವು ನಂಬಿಗಸ್ತರಾಗಿರುವುದಾದರೆ ದೇವರು ಹೇರಳವಾಗಿ You ಆಶೀರ್ವದಿಸುವನು. will be richly blessed by the Lord. ನೀವು ದೇವರಿಂದ ಹೆಚ್ಚಾಗಿ ಆಶೀರ್ವದಿಸಲ್ಪಡುವಿರಿ. 1 Corinthians chapter 1 verse 9 says, God is faithful, by whom you are called to the fellowship of His Son, Jesus Christ our Lord. 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನವು ಹೀಗೆ ಹೇಳುತ್ತದೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. And also 2 Thessalonians chapter 3 and verse 3 says, but the Lord is faithful, who will establish you and guard you from the evil one. ಮತ್ತು 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನವು ಹೀಗೆ ಹೇಳುತ್ತದೆ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. In the Bible we read about a David that he had a close communion with the Lord. ಸತ್ಯವೇದದಲ್ಲಿ ನಾವು ದಾವೀದನ ಬಗ್ಗೆ ಓದುತ್ತೇವೆ, ಆತನು ದೇವರೊಂದಿಗೆ ನಿಕಟವಾದ ಸಂಬಂಧ ಹೊಂದಿದ್ದನು. He was just a shepherd boy. ಅವನೊಬ್ಬ ಕುರುಬನಾದ ಹುಡುಗನಾಗಿದ್ದನು. But he loved the Lord and found him as his friend. ಆದರೆ ದೇವರನ್ನು ಪ್ರೀತಿಸುತ್ತಿದ್ದನು, ದೇವರಲ್ಲಿ ಸ್ನೇಹಿತನನ್ನು ಕಂಡುಕೊಂಡನು. According to Psalm 23 verse 1, he says, the Lord is my shepherd, I shall not want. ಕೀರ್ತನೆಗಳು 23:1ರಲ್ಲಿ ಹೇಳುತ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂದು. If you read the whole of that psalm, oh, it's wonderful to read each sentence. ಓ, ನೀವು ಆ ಕೀರ್ತನೆಯನ್ನು ಓದುವುದಾದರೆ ಪ್ರತಿಯೊಂದು ವಾಕ್ಯಗಳು ಅದ್ಭುತವಾಗಿವೆ. Hallelujah. ಹಾಲೆಲೂಯಾ. All God's abundant blessings you will get if you have the Lord as your shepherd also. ದೇವರು ನಿಮ್ಮ ಕುರುಬನಾಗಿರುವುದಾದರೆ ನೀವು ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. Hallelujah. ಹಾಲೆಲೂಯಾ. What a presence of God was with David all through his life. ದಾವೀದನ ಸಂಪೂರ್ಣ ಜೀವಿತವು ಎಂತಹ ದೇವರ ಪ್ರಸನ್ನತೆ ಅವನಲ್ಲಿತ್ತು. He had to go through many struggles and temptations and problems. ದಾವೀದನು ಅನೇಕ ಕಷ್ಟ, ಶೋಧನೆಗಳನ್ನು, ತೊಂದರೆಗಳನ್ನು ಎದುರಿಸಬೇಕಾಯಿತು. Hallelujah. ಹಾಲೆಲೂಯಾ. Because I am saying hallelujah again and again, I am filled with the presence of God so much, you know. ನಾನು ದೇವರ ಪ್ರಸನ್ನತೆಯಿಂದ ತುಂಬಿರುವುದರಿಂದ ಪದೇ ಪದೇ ಹಲ್ಲೆಲೂಯಾ ಹೇಳುತ್ತಿದ್ದೇನೆ. And the Lord is with you, will be filled with that way also. ದೇವರು ನಿಮ್ಮೊಂದಿಗಿರುವುದಾದರೆ ನೀವು ಪ್ರಸನ್ನತೆಯಿಂದ ತುಂಬಲ್ಪಡುವಿರಿ. And in the same way, David was blessed. ಇದೇ ರೀತಿಯಲ್ಲಿ ದಾವೀದನು ಆಶೀರ್ವದಿಸಲ್ಪಟ್ಟನು. Just a shepherd boy ಕುರುಬನಾಗಿದ್ದ ಹುಡುಗನು became a great king. ದೊಡ್ಡ ಅರಸನಾದನು. In the same way, ಇದೇ ರೀತಿಯಲ್ಲಿ you can also be blessed, my brother, my sister. ನನ್ನ ಸಹೋದರ ಸಹೋದರಿಯರೇ, ನೀವು ಆಶೀರ್ವದಿಸಲ್ಪಡಬಹುದು. Just follow the Lord with all faithfulness. ನಂಬಿಗಸ್ತರಾಗಿ ದೇವರನ್ನು ಹಿಂಬಾಲಿಸಿರಿ. Hallelujah. ಹಾಲೆಲೂಯಾ. And the Lord will bless you also abundantly. ಆಗ ದೇವರು ಹೇರಳವಾಗಿ ಆಶೀರ್ವದಿಸುವನು. Now let us pray. ನಾವೀಗ ಪ್ರಾರ್ಥಿಸುವ. And the same Lord will come and honor you and bless you also. ಅದೇ ದೇವರು ನಿಮ್ಮನ್ನು ಸನ್ಮಾನಿಸುವನು ಮತ್ತು ಆಶೀರ್ವದಿಸುವನು. Shall we pray? ನಾವು ಪ್ರಾರ್ಥಿಸುವ. Our precious heavenly Father, thank you, Lord, for the wonderful presence. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. Watch the life of your children, O Father. ನಿನ್ನ ಮಕ್ಕಳ ಜೀವಿತವನ್ನು ವೀಕ್ಷಿಸು ದೇವರೇ. Those who are faithful, bless them also like David. ನಂಬಿಗಸ್ತರನ್ನು ದಾವೀದನಂತೆ ಆಶೀರ್ವದಿಸು. Raise them up to great heights in this world. ಈ ಲೋಕದಲ್ಲಿ ಉನ್ನತ ಹಂತಕ್ಕೇರಿಸು. Bless them with whatever they need they have. ಅವರ ಅಗತ್ಯಗಳನ್ನು ಪೂರೈಸು
ಎಂದು ಬೇಡುತ್ತೇನೆ. Lord, let them all be blessed with the power of God. ದೇವರ ಬಲದಿಂದ ಆಶೀರ್ವದಿಸಲ್ಪಡಲಿ. Shine for your glory. ನಿನ್ನ ಮಹಿಮೆಗಾಗಿ ಪ್ರಕಾಶಿಸಲಿ. Touch each and everyone who is praying sincerely. ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತಿರುವವರನ್ನು ನೀನು ಮುಟ್ಟು. Those who are praying with all faithfulness. ನಂಬಿಗಸ್ತರಾಗಿ ಪ್ರಾರ್ಥಿಸುತ್ತಿರುವವರನ್ನು Supply all their need, O Father. ಅವರ ಅಗತ್ಯಗಳನ್ನೆಲ್ಲ ಪೂರೈಸು ದೇವರೇ. And make them shine for your glory. ನಿನ್ನ ಮಹಿಮೆಗಾಗಿ ಅವರು ಪ್ರಕಾಶಿಸುವಂತೆ ಮಾಡು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. We have got a new mobile Jesus Calls app ನಮ್ಮಲ್ಲಿ ಹೊಸ ಏಸು ಕರೆಯುತ್ತಾನೆ ಮೊಬೈಲ್ ಆ್ಯಪ್ ಇದೆ. with the daily promise message coming in 6 languages. 6 ಭಾಷೆಗಳಲ್ಲಿ ಅಲ್ಲಿ ಪ್ರತಿದಿನದ ವಾಗ್ದಾನದ ಸಂದೇಶಗಳು ಬರುತ್ತವೆ. And we have a testimony section ಅಲ್ಲಿ ಸಾಕ್ಷಿಯ ವಿಭಾಗ ಇದೆ. and also live broadcasting ಅಲ್ಲಿ ನೇರ ಪ್ರಸಾರ ಕೂಡ ಇರುತ್ತೆ. of the prayers that we have in the prayer tower and our meetings. ಮತ್ತು ನಮ್ಮ ಕೂಟ ಮತ್ತು ಪ್ರಾರ್ಥನಾ ಕೂಟಗಳಲ್ಲಿ ಇರುವಂತಹ ಆ ಸಂದೇಶಗಳು. And you can also donate through the Jesus Calls app. ಮತ್ತು ಏಸು ಕರೆಯುತ್ತಾನೆ ಆ್ಯಪ್ ಮೂಲಕ ನೀವು ದೇಣಿಗೆಯನ್ನು ಕೂಡ ಕೊಡಬಹುದು. That will be the easiest way for you to support the ministry. ಸೇವೆಗೆ ಸಹಾಯ ಮಾಡೋದಕ್ಕಾಗಿ ಇದು ಸರಳ ಮಾರ್ಗವಾಗಿದೆ. And you can also pray with us for the needs of the ministry in one of the sections of Jesus Calls app. ಆ್ಯಪ್ನ ಇನ್ನೊಂದು ಭಾಗದಲ್ಲಿ ನೀವು ಸೇವೆಯ ಅವಶ್ಯಕತೆಗಳಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡಬಹುದು. And you can download the Jesus Calls app onto your phone, ನಿಮ್ಮ ಮೊಬೈಲಲ್ಲಿ ನೀವು ಏಸು ಕರೆಯುತ್ತಾನೆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. Android or iOS. ಆಂಡ್ರಾಯ್ಡ್ ಅಥವಾ iOS. Scan the QR code QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. which you are seeing on the screen now. ಪರದೆಯ ಮೇಲೆ ಈಗ ನೀವು ಕಾಣುತ್ತಿದ್ದೀರಿ. Or you can go to the App Store and download the app. ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. Or you can search in Google Play Store for Jesus Calls. ಏಸು ಕರೆಯುತ್ತಾನೆ ಎಂದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಹುಡುಕಬಹುದು. Or Apple Store. ಅಥವಾ ಆಪಲ್ ಸ್ಟೋರ್ ಅಲ್ಲಿ And you can download it on your phone. ಮತ್ತು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು.